ತಂಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ಇನ್ನಾವೇಶ ಹಸುವಿನ ಗೀತೆಯ ಸಾಲೆ ನಿನ್ನಯ ಕೊರವಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಂತ್ರ ದಿವ್ಯಾರಣ್ಯ ರಮ್ಯ ಷಡಕ್ಷರಿ ಪುಣ್ಯ ಪಂಪನ ತುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತಂಜಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ನಂತರ ಜಕಣರ ನೆಚ್ಚಿನ ಬೇರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರವೃಂದ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜಗತ್ತನ ಹೋಲುವ ದೊರೆಗಳ ಧಾಮ ಭಾರತ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಈ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಹಾಗೂ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಫೋಕಸ್ ಆನ್ ನ್ಯೂಸ್ 2.0 ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯವಾಗಿ ಏನು ಬಂದಿದ್ದು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಪತ್ರಕರ್ತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಅದೇ ರೀತಿ AI ಜನರ ಇಲಾಖೆ ತಿಳ್ಕೊಂಡು ಡಿಜಿಟಲ್ ಪತ್ರಕರ್ತರಿಗೆ ಡಿಜಿಟಲ್ ಒಂದು ಸಂಕೀರ್ಣವನ್ನ ತಿಳಿಸಿ ಅವರಿಗೆ ಡಿಜಿಟಲ್ ಯಾವ ರೀತಿ ಪತ್ರಿಕೋದ್ಯಮ ಸಾಗ್ತಾ ಇದೆ, ನಾವು ಯಾವ ರೀತಿ ಹೆಜ್ಜೆ ಹಾಕಬೇಕು ಅಂತ ಹೇಳ್ಬೋದು. 2 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ. ಅದೇ ರೀತಿ ಕಳೆದ 2 ವರ್ಷಗಳಿಂದ ಛಾಯಾಚಿತ್ರ ಗ್ರಾಹಕರಿಗಾಗಿ ಇಟ್ಕೊಂಡಿದ್ದು ಕಳೆದ ವರ್ಷ ನಾವು ಹುಬ್ಬಳ್ಳಿಯಲ್ಲಿ ಇಟ್ಕೊಂಡಿದ್ದು ಅದು ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಯಿತು. ಈ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯನ್ನ ಈಗ ನಾವು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಅಧ್ಯಕ್ಷರಾದಂತಹ ಆಯಿಷಾ ಖಾನಂ ಮೇಡಮ್ ಅವರ ಒಂದು ಒತ್ತಾಸೆ ಆಗಿತ್ತು. ಅವರ ಒತ್ತಾಸೆ ಮೇರೆಗೆ ಹಾಗೂ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಏನು ಸದಸ್ಯರು ಅವರೆಲ್ಲರೂ ಸಹ ಬೆಂಬಲವಾಗಿತ್ತು. ಮಾಧ್ಯಮ ಅಕಾಡೆಮಿ ಇಂಥದೊಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಹೆಜ್ಜೆಯನ್ನು ಏರ್ಪಡಿಸಿದಾಗ ಎಲ್ಲರೂ ಸಹ ತಮ್ಮ ಒಂದು ಸಹಯೋಗ ಅವರ ಒಂದು ಕೈಲಾದ ಇದಕ್ಕೆ ಬೇಕಾದಂತ ಒಂದು ಸಲಹೆ ಸೂಚನೆಯನ್ನು ಕೊಟ್ಟು ಇವತ್ತಿಂದ ಒಂದು ಕಾರ್ಯಕ್ರಮ ಆಯೋಜನೆ ಆಗಲು ಕಾರಣವಾಗಿದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯವಾಗಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಯಾರು ಮಾಡಿಸ್ಬೇಕು ಅಂದಾಗ ಛಾಯಾಗ್ರಾಹಕರಿಂದ ಮಾಡಿಸ್ಬೇಕು ಅನ್ನೋದಿತ್ತು. ಮುರುಳಿಸಲು ಚಲನಚಿತ್ರ ಅಷ್ಟೇ ಅಲ್ಲ, ವನ್ಯಜೀವಿ ಪಾಲಕ ಪ್ರೇಮಿ ಮತ್ತು ವನ್ಯಜೀವಿ ಛಾಯಾಗ್ರಾಹಕರು ಅವ್ರ ಮೂಲಕ ಮಾಡಿಸ್ಬೇಕು ಅಂದಾಗ ಅವರು ಸಹ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಹೂಗುಚ್ಛದ ಮೂಲಕ ಸ್ವಾಗತ ಅಂತ ಕೇಳ್ಕೊಳ್ತೇವೆ.
ಪತ್ರಿಕೋದ್ಯಮದ ವಿದ್ಯಾರ್ಥಿ ಜೀವನದಿಂದಲೂ ಸಹ ಕೇಳಲಾಗ್ತಾ ಇರ್ತಕ್ಕಂಥ ಕನ್ನಡ ಪತ್ರಿಕೋದ್ಯಮದಲ್ಲಿ ಎಷ್ಟೋ ಶಾಂತಕುಮಾರ್ ಸರ್. ನಾನು ಅವರನ್ನ ಪತ್ರಕರ್ತ ಅಥವಾ ಎಡಿಟರ್ಗಿಂತಲೂ ಹೆಚ್ಚಾಗಿ ಈ ಕ್ರೀಡಾ ಛಾಯಾಚಿತ್ರವನ್ನು ನೋಡ್ತಿದ್ದೇನೆ. ಎಸ್ಪೆಷಲಿ ಬಾಸಿಮನ್ ಅನ್ಸುತ್ತೆ, ನಾವಿನ್ನು ಆ ಚಿಕ್ಕ ಹುಡುಗರು ಅತ್ಯುತ್ತಮ ಚಿತ್ರಗಳನ್ನು ಸಂಗ್ರಹಣೆ ಮಾಡಿ ನಮಗೆಲ್ಲ ಒದಗಿಸಿಕೊಟ್ಟಿದ್ರು. ಅವರು ಈಗ ಬಂದು ಪ್ರಧಾನ ಭಾಷಣಕಾರರಾಗಿ ತಾವು ಈ ಫೋಟೋಗ್ರಫಿ ಬಗ್ಗೆ ತಾವು ಒಂದೆರಡು ವಿಷಯಗಳನ್ನು ತಿಳಿಸಬೇಕು ಅಂತ ಅವರು ಸಹ ಕೆಲಸ ಒತ್ತಡಗಳ ನಡುವೆ ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ಮುಖ್ಯವಾಗಿ ಈ ಕಾರ್ಯಕ್ರಮ ಆಗಬೇಕಾದ್ರೆ ಸರ್ಕಾರದ ಒಂದು ಪ್ರೋತ್ಸಾಹ ಇರಲೇಬೇಕು. ಬರ್ತಕ್ಕಂಥ ಯಾವುದೇ ನಮ್ಮ ಇಲಾಖೆಗೆ ಬಂದು 1 ತಿಂಗಳಾಗಿದ್ರು ಸಹ ನಮ್ಮ ಸೆಕ್ರೆಟರಿಗಳು ನಮ್ಮ ವಾರ್ತಾ ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ತುಂಬ ಹೃದಯದಿಂದ ಬರೀ ಫೈಲ್ ಕಡತ ಕ್ಲಿಯರ್ ಮಾಡೋದಷ್ಟೇ ಅಲ್ಲ, ಯಾವುದನ್ನಾದರೂ ಸಹ ಇನ್ವಾಲ್ವ್ ಆಗಿ ನೀವು ಈ ರೀತಿ ಮಾಡಿ ಈ ರೀತಿ ಸಲಹೆ ಸೂಚನೆಗಳನ್ನು ನೀಡ್ತಾನೆ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬನ್ನಿ ಸರ್ ಅಂದಾಗ ಅವರು ಕ್ಷಣಮಾತ್ರದಲ್ಲಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ನನ್ನ ಅಧ್ಯಕ್ಷರಾದ ಆಶಾಕರ್ ಮೇಡಮ್ ಅವರು ಮಂಜುನಾಥ್ ಸರ್ಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕು. ಹಾಗೆ ದೇಶ ವಿದೇಶಗಳಲ್ಲಿ ಇವತ್ತು ಏನಾದರೂ ಒಂದು ಫೋಟೋ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿ ಇಡೀ ಜಗತ್ತಿಗೆ ಅದನ್ನು ಸಾಕಂಥದ್ದು ನಿರ್ಮಾಣ ಮಾಡ್ತಕ್ಕಂಥದ್ದು PTI. ಆ PTI ಇರ್ತಕ್ಕಂಥ ಒಂದು ಫೋಟೋ ಬಂದ್ರೆ ಒಂದು ಫೋಟೋ 3,000 ಅಕ್ಷರಗಳಿಗೆ ಸಮ. ಅಂತ ಒಂದು ಫೋಟೋಗಳನ್ನು ಹಿಡಿದು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾಡ್ತಾ ಇರ್ತಕ್ಕಂಥ ಒಂದು PTI ಸಂಸ್ಥೆ. ಈ PTI ಸಂಸ್ಥೆಯ ಫೋಟೋ ಎಡಿಟರ್ ಆಗಿರ್ತಕ್ಕಂಥ ಹೊಸನವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಂತೇನೆ. ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯಿಷಾ ಖಾನ್ ಮೇಡಮ್ ಅವರು. ಏಕೆಂದರೆ ಪತ್ರಕರ್ತರಿಗಾಗಿ ಕಳೆದ ಅವರ ಅವಧಿಯಲ್ಲಿ 2 ವರ್ಷಗಳ ಕಾಲ ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ಇನ್ನೊಂದು ಪ್ರೋಗ್ರಾಮ್ ಏನ್ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಂತ ಇದ್ದಾರೆ. ನಿರಂತರವಾಗಿ ಈಗ ಪತ್ರಿಕೋದ್ಯಮಕ್ಕೆ ಅವರು ಪತ್ರಿಕೋದ್ಯಮ ಬಂದರೂ ಸಹ ಯಾವುದೋ ಒಂದು ಅಧಿಕಾರವನ್ನು ಅನುಭವಿಸಿ ಹೋಗಬೇಕು ಅಂತಿಲ್ಲ. ಪತ್ರಕರ್ತರಿಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು ಅಂದ್ಬಿಟ್ಟು ಕಳೆದ 2 ವರ್ಷಗಳಿಂದ ನಾನು ಅಂದ್ರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿನ ಪತ್ರಕರ್ತರನ್ನ ಅಕಾಡೆಮಿ ಜೊತೆ ಸೇರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂಥ ಅನುಚೇತ್ ಸರ್ ಕಾರ್ಯದ ಒತ್ತಡದಿಂದ ಈಗ ಇಲ್ಲಿಂದ ತೆರಳಿದ್ದಾರೆ. ಅವರಿಗೂ ಸಹ ನಾನು ವಾರ್ತಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಮುಖ್ಯವಾಗಿ ಅಧ್ಯಕ್ಷರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅಕಾಡೆಮಿಯ ಸದಸ್ಯರಾದಂಥ ಕಿರಣ್ ಅವರು, ವೆಂಕಟೇಶ್ ಅವರು, ಸುಮಾರು ಜನ, ಈಗ ರಶ್ಮಿ ಮೇಡಮ್ ಎಲ್ಲರೂ ಸಹ ಇದ್ದಾರೆ. ಅವರು ಸಹ ಇಲ್ಲೆಲ್ಲ ಬಂದಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು, ಹಾಗೆ ಎಲೆಕ್ಟ್ರಿಕ್ ಮಾಧ್ಯಮದವರು ಬಂದಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಕಾರ್ಯಕ್ರಮ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಎಲ್ಲರನ್ನು ಸ್ವಾಗತಿಸಿದ ಗಿರೀಶ್ ಅವರಿಗೆ ಅಕಾಡೆಮಿಯಿಂದ ಸ್ವಾಗತ.
ಮಾಧ್ಯಮದಲ್ಲಿ ಹೆಣ್ಣು ನೋಟ ಇರಬೇಕು ಅಂತ ನಂಬುವವರು ನಮ್ಮ ಸಂಪಾದಕರಾದ ಮತ್ತು ದಿ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನ ನಿರ್ದೇಶಕರಾಗಿರುವ ಶಾಂತಕುಮಾರ್ ಸರ್ ಮತ್ತು ಮಾಧ್ಯಮ ಅಕಾಡೆಮಿಯನ್ನು ಮುನ್ನಡೆಸುತ್ತಿರುವ ಒಬ್ಬ ಕಲ್ಯಾಣ ಕರ್ನಾಟಕದ ಮಹಿಳೆ ಆಯಷಾ ಖಾನಂ ಅವರು ಒಟ್ಟಿಗೆ ವೇದಿಕೆಯ ಮೇಲಿರುವುದು ಇಂದು ನಮ್ಮೆಲ್ಲರ ಸೃತ ಆಗಿದೆ. ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ, ನೈಜ ಸುದ್ದಿ ಮತ್ತು ಪತ್ರಕರ್ತರಲ್ಲಿರಬೇಕಾದ ಬದ್ಧತೆಯನ್ನು ಇಟ್ಟುಕೊಂಡು ಕಳೆದ ವರ್ಷಗಳಿಂದ ಅಕಾಡೆಮಿಯು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇದಕ್ಕೆಲ್ಲ ಆಯಷಾ ಖಾನಂ ಅವರ ದೂರದೃಷ್ಟಿತ್ವ ಮತ್ತು ಒಳನೋಟವೇ ಕಾರಣ ಅಂತ ಹೇಳಬಹುದು. ಅವರಿಂದ ಈಗ ಪ್ರಾಸ್ತಾವಿಕ ನುಡಿಗಳು. Thank you, Rashmi. Good morning. Ellarigu namaskara. Vanakkam. Some people from Tamil Nadu have come, and also from across the country. Ellarigu namaskara. Welcome all of you. So I don't think we need any flashes today. Alva, namage ಏನು flash ಬೇಕಾಗಿಲ್ಲ. ಯಾಕಂದ್ರೆ we have bright star, shining star here on the dais, right? And also so many among you, all the photographers, each one is a flash for the camera, so we don't need any flashes today. We just have to smile so that they get good pictures to us. And believe me, I made a lot of efforts to get ready and come because there are a lot of photographers today here. So I wanted to look good. And also there are so many, photogenic people. They are distinguished guests on the dais here. Respected Shantakumar ji, who's the director of the Printers Mysore, and also editor for Deccan Herald and Prajavani. The dream of every journalist, to work in Deccan Herald. And I myself have started my journey, my career from Deccan Herald as an intern, and also contributing articles to Deccan Herald. So for me it is a great matter of pride that Shantakumar ji is here on dais with us. He is a photojournalist. He is a very senior photojournalist, I can say, who's covered 9 Olympics. 9 Olympics he's covered. And he's a sports enthusiast. Please give him a big round of applause. And also he's represented India as a captain, in the golf matches in Asian Games and other countries where India won the gold medal under his leadership. So we have a very dynamic editor here. Then we have Sri Murli here, the roaring superstar of Karnataka industry and pan-India cinema. Known for his powerful performance. When I went to meet him, I was like really nervous. He's so powerful on the screen. And he's the person, who started that, perhaps laid the foundation for these, power action movies. Even before KGF came, before Dhurandhar came. His Ugram was one of the movies which, kind of set the trend. So I'm really glad that Sri Murli is here. And he's an icon for all the youngsters, sports, youth. So I'm like, ever since I met Sri Murli, I've become his fan. I started watching some of his movies. And then I love one dialogue. I want to deliver that, but maybe not like Sri Murli. ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. So that is a dialogue. I can deliver like you. I'm like really zero. So Narasimhana Kopa yavattu maribeda. When he says that, it's a call. It's understood what he means. So now from now onwards, if anybody points fingers at me saying your Kannada speech is bad, nanu dialogue ಹೇಳ್ತೀನಿ. Nanu dialogue ಹೇಳ್ತೀನಿ. But thank you so much for giving us that beautiful cinema and that beautiful, art on the screen, and you've been a youth icon. We have with us Manjunath, who's very dynamic. He also looks like a film star, doesn't he? So very dynamic officer. It's very difficult, to have bureaucrats and IAS officers mingle very easily with people. It's very difficult. And he opens up, when you talk to him, when you approach him, he's a very approachable person. So as a secretary to the Government of Karnataka and Department of Information and Public Relations, he's leading us in doing all these shows, and he's our guardian, executing all the programs. So thank you very much,
Mannaji and Anuchet was also here, a dynamic IPS officer who was with us. He just rushed out because there is some breaking news. I won't tell you what breaking news because you will all go away. So breaking news ಹೇಳಿರಲ್ಲ ಹೊರಟೋಗ್ತಾರೆ ಅದಕ್ಕೆ ಹೇಳಲ್ಲ ನಿಮಗೆ, ಬಟ್ ನಿಮಗೆ ಗೊತ್ತಿರುತ್ತೆ. Then we have our young secretary here, LP Girish, very dynamic. He was a journalist like us earlier, and now he's in the role of an administrator. So he's been, a part of our team. My members of the Media Academy, Venkatesh, Rashmi, Abbas, and others have come. Venkatesh is the first government-nominated photographer for the Media Academy. So, Venkatesh, please come here. Venkatesh ಬಗ್ಗೆ ಹೇಳ್ಬೇಕಂದ್ರೆ ಅವರು ಹಠವಾದಿ, ಇದು ಮಾಡ್ಬೇಕಂದ್ರೆ ಮಾಡಬೇಕು. ಇವತ್ತು ನಾವು ಫೋಟೋ ಎಕ್ಸಿಬಿಷನ್ ನ್ಯಾಷನಲ್ ಮಾಡಬೇಕಂದ್ರೆ ಮಾಡಲೇಬೇಕು. ಸೊ ಆ ಥರ ಹಠ ಹಿಡಿದ್ರು, ಅವ್ರು ಮಾಡಲೇಬೇಕು ಅಂತ he started that. Then the entire academy executed this. So thanks to him, that wonderful idea came out. And I also have a senior photographers here, and also former chairman of the Karnataka Media Academy, Ponnappa sir, who will guide to us and mentor to us. There is a reason all of these people are here. There is a reason, because they love photography. They love, the skill of picture, the skill of photo art. So perhaps that is the reason that they are all here. And I also have senior photographers who's the Rajasthan awardee here. Shantaraj sir, then Astro Mohanji is there, then people from Telangana have come, Rajnikant is there, and from Mumbai, Kunal Patil has come, I think, and Binu Raj has come from Kerala. Where is Binu Raj? So they have all, Binu Raj is here from Kerala, and it was wonderful, that all of you got together. And I also see my senior friend here, Sunil Prasad is there. Who's there? Sanjay is there, okay. Rajshekhar, all the senior photographers. And I have worked with all the senior photographers, the best photographers in the industry. And I also, I'm glad to say that all the young photographers from across the state have come here. So I won't take much of your time because, the other stars will have to speak on this. So it's a great day. So, when we were young, when we were in media, we were told that when we were assigned a photographer with us, with our story, we get assignments. ನಮಗೆ ಅಸೈನ್ಮೆಂಟ್ ಮಾರ್ಕ್ ಮಾಡ್ತಾರೆ ಪ್ರೀವಿಯಸ್ ಡೇ. ಆ ಪ್ರೀವಿಯಸ್ ಅಸೈನ್ಮೆಂಟ್ ಮಾರ್ಕ್ ಮಾಡುವಾಗ ಫೋಟೋಗ್ರಾಫರ್ ಮಾರ್ಕ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ಇದು ದೊಡ್ಡ ಸ್ಟೋರಿ ಅಂತ. ಇದು ಬಿಗ್ ಸ್ಟೋರಿ, 4 ಕಾಲಮ್ ಸ್ಟೋರಿ ಗ್ಯಾರಂಟಿ, ಯಾಕಂದ್ರೆ ಪಿಕ್ಚರ್ ಬರುತ್ತೆ. So we used to feel very happy of my story photographer ಹಾಕಿದ್ದಾರೆ. So we used to feel so happy, excited. When you're working in print media, that's a different level only. So we used to feel so excited. ನಮ್ಮ 4 ಕಾಲಮ್ ಪಿಕ್ಚರ್ ಗ್ಯಾರಂಟಿ ಅಂತ, ಯಾಕಂದ್ರೆ ಒಂದು ಫೋಟೋ ಬಂದ್ರೆ 4 ಕಾಲಮ್ ಬರಲೇಬೇಕು. So we used to fight for that. So anytime a photographer is assigned, ಅದು big story. Why? It is because photographers are the eyes of news. They are the conscious keeper of the society. They watch you through the camera. So their role is big. And if these, they are the artisans of the camera. Artisans, I forgot to introduce Gurinder Osanji. He's come all the way from New Delhi. Please make a round of applause. He is a Sony artist. Now they are calling photographers artisans. Imagine. They are skilled artisans in delivering their art, delivering their photography. So Gurinderji is with us from Delhi. We had an eminent jury, to select the pictures. ಇಡೀ ದೇಶದಿಂದ ನಮ್ಮ ಹತ್ರ 220 ಪಿಕ್ಚರ್ ಬಂದಿತ್ತು. ನಮ್ಮ ಒಂದು ಜೂರಿ ಎಮಿನೆಂಟ್ ಜೂರಿ ಮಾಡಿದ್ವಿ. ಕೃಷ್ಣ ಪ್ರಸಾದ್ ಸರ್, ಫಾರ್ಮರ್ ಎಡಿಟರ್ ಇನ್ ಚೀಫ್ ಫಾರ್ ಔಟ್ಲುಕ್ ಗ್ರೂಪ್, ಅವರಿದ್ರು. ಗುರಿಂದರ್ ಒಸಾಂಜಿ ಇದ್ರು, ಮತ್ತೆ ಎಜಾಜ್ ರಾಹಿ ಹೂ ಇಸ್ ಅ ಸೀನಿಯರ್ ಫೋಟೋ ಎಡಿಟರ್ ಫಾರ್ ಅಸೋಸಿಯೇಟ್ ಪ್ರೆಸ್. Munna supported us in all the, in putting up all this eminent jury. Shailendra Bajaj, we know him as Munna. So the jury has selected these pictures. ತುಂಬಾ ಪ್ರೊಫೆಷನಲ್, ಪ್ರಕಾರ ತುಂಬಾ ಪ್ರೊಫೆಷನಲ್ ಆಗಿ ಸೆಲೆಕ್ಷನ್ ಆಗಿದೆ. ಯಾಕೆಂದ್ರೆ ಜಡ್ಜ್ ಮಾಡುವಾಗ ಇವನ್ ಜೂರಿಗೆ ಗೊತ್ತಿಲ್ಲ ಯಾರ್ ಪಿಕ್ಚರ್ ಅದು, ಇವ್ರು ನೋಡ್ತಾ ಇದ್ದಾರೆ ಎಲ್ಲಿಂದ ಬಂದಿದೆ ಅಂತ ಗೊತ್ತೇ ಇರಲಿಲ್ಲ.
ನಾವು ಅದು even names also we put it in a cover. So ಅಷ್ಟು ಮಟ್ಟಿಗೆ it was such a tough job for them. ಎಮಿನೆಂಟ್ ಜೂರಿ ಪಿಕ್ಚರ್ ಜಡ್ಜ್ ಮಾಡುವಾಗ ನಾನು ಅನ್ಕೊಂಡೆ ಥ್ಯಾಂಕ್ ಗಾಡ್ ನಾನು ಫೋಟೋಗ್ರಾಫರ್ ಅಲ್ಲ, ತುಂಬಾ ಪಿಕ್ಚರ್ ನೋಡಿ ಅದರಲ್ಲಿ ತುಂಬಾ ಎಲಿಮೆಂಟ್ಸ್ ನೋಡ್ತಾ ಇದ್ರು, ಹ್ಯೂಮನ್ ಎಲಿಮೆಂಟ್ ನೋಡ್ತಾ ಇದ್ರು, so many things they were looking into it. So this has been done very professionally. So friends, Karnataka Media Academy, as Rashmi said and also Girish said, has been taking forward. We've been given a mission. The earlier Chief Minister, the former Chief Minister, Siddaramaiah ji, gave us a mission. He first told us, fight fake news, fight misinformation. ಸುಳ್ಳು ಸುದ್ದಿ ಬಗ್ಗೆ ಏನಾದರೂ ಮಾಡಿ, ಏನಾದರೂ ಸುಳ್ಳು ಸುದ್ದಿ ಮತ್ತೆ ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಏನಾದರೂ ಮಾಡಿ ಅಂತ ನಮಗೆ ವಿಷನ್ ಕೊಟ್ಟಿದ್ರು. ಈಗ ನಮ್ಮ ಪ್ರೆಸಿಡೆಂಟ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ also carries forward this vision. Our vision, he just announced Bangalore will be a hub for AI. So our technology ಕೊಡ್ತಾ ಇದ್ದಾರೆ ನಮಗೆ. So he is setting up an infrastructure for technology. So imagine this kind of vision and this kind of dedication by the government itself to upskill the journalists is very rare. ತುಂಬಾ ಸ್ಟೇಟ್ಸ್ ಅಲ್ಲಿ ಕಡಿಮೆ. ಯಾಕಂದ್ರೆ ಅಕಾಡೆಮಿ ಇರೋದು ಬರೀ 3 ಸ್ಟೇಟ್ಸ್ ಅಲ್ಲಿ ಈಗ ಅಲ್ವಾ ಸರ್? ಇಟ್ಸ್ ಜಸ್ಟ್ 3 ಸ್ಟೇಟ್ಸ್ ಅಕಾಡೆಮಿ ಇರೋದು. ಈ ತರ ಪ್ರೊಫೆಷನಲ್ ಸ್ಕಿಲ್ಸ್ ಟ್ರೈನ್ ಮಾಡೋಕೆ, ಜರ್ನಲಿಸ್ಟ್ ಅಪ್ಗ್ರೇಡ್ ಮಾಡೋಕೆ 3 ಸ್ಟೇಟ್ಸ್ ಅಲ್ಲಿ ಇರೋದು. ತೆಲಂಗಾಣ, ಕೇರಳ, ಕರ್ನಾಟಕ. ಕರ್ನಾಟಕ ವಾಸ್ ದ ಫಸ್ಟ್ state to introduce the academy by the government. So friends, we are working hard in taking forward the vision, taking forward what we see as nuisance in the society. Misinformation, fake news is a nuisance in the society, and photographers are the they keep a watch on all these things. These days it's very easy. Anybody can be a photographer with the camera in hand, with the small mobile in their hand. Anybody can be a photographer. But a real photographer is someone who sees the truth through his lens. Who sees the truth, who sees a balanced picture through his lens. Balance in the sense he keeps in mind all the 7 C's of your camera principles. So photographers are the necessary part of our profession, and they are the ones who are the carriers of truth through the newspaper and through the print media. Power of photojournalists plays an important role in shaping public opinion and raising awareness. And the power comes when the photographer is dedicated to truth and also integrity. When a photographer knows what his picture speaks. I'm sure most of the photographers here are not satisfied with one picture. They take dozens of clicks. You know that. Sometimes they get irritated. And they take frame by frame. They're not satisfied till they get the best one. So having worked in visual media, I understand what their pressures, how they work, what they are aiming at. So the photographers are, as I said, power of photojournalism comes with honesty, accuracy, and ethics. In the digital era, it is easy to make a picture, a fake or a deep fake. But a real photojournalist is satisfied only when his work shows his courage. Only when a photographer is satisfied that he sees courage in his own picture. And we've always heard a photographer is a person who runs towards a tragedy. When there is fire in a building, everyone runs out of the building, but the photographer runs towards the building. So imagine the courage, imagine the dedication he has towards his profession. So friends, News on Focus by the Karnataka Media Academy is, we want to continue this as a brand every year and year. Last year, ತುಂಬಾ ಜನ districts ಇಂದ participate ಮಾಡಿದ್ವಿ across Karnataka. ತುಂಬಾ pictures ಬಂದಿತ್ತು. ಈಗ ನಾವು national level ಗೆ ಮಾಡ್ತಾ ಇದೀವಿ. ನಾವು ಇನ್ನು South Asia ಮಾಡೋಣ ಅಂತ ಇನ್ನು plan ಇದೆ. So continue participating in these events and also make sure that you are the witness of truth. And I wish to thank you all for your participation from across the country. And also, I wish to leave this end my speech with a nice quote from Abraham Lincoln, the former president of US, who said, "There is no bad picture. There is no bad photograph. There is no bad photograph. Sometimes your face just looks like that." ಯಾವ್ದು ಕೆಟ್ಟ ಪಿಕ್ಚರ್ ಇಲ್ಲ, ಯಾವ್ದು ಕೆಟ್ಟ ಫೋಟೋ ಇಲ್ಲ, ನಿಮ್ಮ ಮುಖ ಆಗಿರಬೇಕು ಅಂತ. So Abraham Lincoln had said that.
But I know that photographers make us look good, and they are, especially the news photographers, they are our, as I said, they are the eyes of our profession, and I hope the upskilling of this effort by us will be fruitful, and more young photojournalists will take part in this, and especially I would really like to see more women taking part, taking this up as a career, and we would like to encourage more women also towards this. So thank you so much, and I leave the dais for all the stars here to share their thoughts with you. Thank you so much. Thank you, Rashmi. ಗಣ್ಯ ಅತಿಥಿಗಳಲ್ಲಿ ಒಂದು ಕೋರಿಕೆ. 2026 ಮತ್ತು 1826 ಈ 200 ವರ್ಷಗಳ ನಡುವಿನ ಕ್ಯಾಮೆರಾ ಯಾನ ಹೇಗಿತ್ತು ಅನ್ನುವ ಒಂದು ಕಿರುಹೊತ್ತಿಗೆ ಬಿಡುಗಡೆ ಆಗಿದೆ. ನಮ್ಮ ಅಕಾಡೆಮಿಯ ಸದಸ್ಯರಾದ ಕೆ ವೆಂಕಟೇಶ್ ಅವರ ಆಸಕ್ತಿ ವಹಿಸಿ ನೂರುಲ್ ಹಸನ್ ಹೊಂಬಾಳ್ ರಚಿತ ಕ್ಯಾಮೆರಾ ಇತಿಹಾಸ ಸಂಕ್ಷಿಪ್ತ ಇತಿಹಾಸ ಇರುವ ಕಿರುಹೊತ್ತಿಗೆ ಇದು. ವೆಂಕಟೇಶ್ ಅವರು ಪ್ರಕಟಿಸಿ ಪ್ರಸಾರ ಮಾಡ್ತಿದ್ದಾರೆ. ಈ ಇಡೀ ಹೊತ್ತಿಗೆಯಲ್ಲಿ 200 ವರ್ಷಗಳ ಇತಿಹಾಸ ಹೇಗಿತ್ತು ಅಂತ. ಚಿತ್ರಗಳು 100 ಪದಗಳಿಗೂ 1000 ಪದಗಳಿಗೂ ಸಮವಾಗಿರಬೇಕು ಅಂತ ಹೇಳ್ತಾರೆ. ಚಿತ್ರಗಳು ಅಭಂಗದಂತಿರಬೇಕು ಅಂತಲೂ ಒಂದು ನಂಬಿಕೆ. ಆಷಾಢ ಮಾಸದಲ್ಲಿ ಅಭಂಗವನ್ನ ನೆನಪಿಸಿಕೊಂಡ್ರೆ ಈ ರಸಭಾವದರ್ಶಿಕೆಯ ಉದ್ದೇಶ ಅರ್ಥ ಆಗುತ್ತದೆ. ಈ ಕಿರುಹೊತ್ತಿಗೆಯ ಬಿಡುಗಡೆಯ ನಂತರ ಗಣ್ಯರಿಗೆಲ್ಲ ಧನ್ಯವಾದಗಳು. ಕಿರುಹೊತ್ತಿಗೆ ಬಿಡುಗಡೆಯ ನಂತರ ಉದ್ಘಾಟನಾ ಭಾಷಣ ಶ್ರೀ ಮುರಳಿ ಅವರಿಂದ. ಮೊದಲಿಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಅವರ ಹೆಸರು ಹೇಳ್ಬೋದು ಇಲ್ವೋ ಗೊತ್ತಾಗಲ್ಲ, ಬಟ್ ಅಷ್ಟು ಸಾಧನೆ ಮಾಡಿದ್ದಾರೆ, ಅಷ್ಟು ದೊಡ್ಡವರು, ಅಷ್ಟು ಹಿರಿಯರು. ಅವರು ಮಾತಾಡ್ತಾ ಕೆಲವು ವಿಚಾರಗಳನ್ನ ಡೈಲಾಗ್ಸ್ ಅಂದ್ರೆ ಸನ್ನಿವೇಶದಲ್ಲಿ ಮಾತಾಡಬೇಕಾದ್ರೆ ಸಿನಿಮಾ ಡೈಲಾಗ್ಗಳಿಗಿಂತ ಪವರ್ಫುಲ್ ಆಗಿತ್ತು. ಸಿನಿಮಾ ಡೈಲಾಗ್ಗಳಿಗಿಂತ. ಮಚ್ ರೆಸ್ಪೆಕ್ಟ್ ಟು ಯು, much love to you, and though I spent some very little time, ತುಂಬಾ ಚೆನ್ನಾಗಿ ಕೆಲವು ವಿಚಾರಗಳಲ್ಲಿ ಅರ್ಥ ಆದ್ರಿ ನನಗೆ. ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. And of course for all the dignitaries, my love and respect to you all. ಇಲ್ಲಿ ಬಂದಿರೋ ಎಲ್ಲ photographers across the country, again my love and respect to you all. Focus on News 2.0 ಇದೆಷ್ಟು ಚೆನ್ನಾಗಿದೆ ಅಂದ್ರೆ all over India and just 3 photographs alone, madam, you ಹೇಳಿದ್ದು just 3 photographs, only 3 the 3 photographs will get the prize ಅಂತ. ಹೇಗೆ ಬರೀ 3 ಪಿಕ್ಚರ್ ಮಾತ್ರ ಪ್ರೈಸ್ ಕೊಡ್ತೀರಾ? ಹೇಗೆ ಸಾಧ್ಯ? ಒಂದು ಫೋಟೋನ ಓಕೆ ಮಾಡಕ್ಕೆ ಸಾವಿರಾರು ಫೋಟೋ ತೆಗಿತಾರೆ. ನನಗೆ ಗೊತ್ತಿರೋ ಹಾಗೆ ಕೆಲವು ಫೋಟೋಗ್ರಾಫರ್ಸ್ ಅವರ ಪೇಷನ್ಸ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. And especially recently I got an opportunity to see a picture wherein that photographer has waited for almost 6 to 7 years to get one picture right in front of the moon, which is so brilliant. It's not that easy. ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ಈ ಒಂದು ಫೋಟೋ ಎಕ್ಸಿಬಿಷನ್ ಅಲ್ಲಿ ನನಗೆ ಕಾಣಿಸಿದ್ದು ಬಿಹೈಂಡ್ ದ ಸೀನ್ಸ್ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಪರದೆ ಮೇಲೆ ಏನ್ ಕಾಣಿಸೋದು ಅದು ನೋಡ್ಬಿಟ್ಟು ಇದನ್ನ ಚೆನ್ನಾಗಿ ತೆಗೆದಿದ್ದಾರೆ, ಇದನ್ನ ಚೆನ್ನಾಗಿ ತೆಗೆದಿಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅನ್ಬಿಡ್ತಾರೆ. ಬಹಳ ಸುಲಭ. ಬಟ್ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಒಬ್ಬ ಫೋಟೋಗ್ರಾಫರ್ ಇಂದ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿದ್ರಿ. ಜಸ್ಟ್ 2 ರೂಮ್ ಬರೋ ಅಷ್ಟರಲ್ಲಿ ನಂಬರ್ ಆಫ್ ಎಮೋಷನ್ಸ್ ಇತ್ತು ನನಗೆ. ಕೆಲವು ಫೋಟೋಗಳನ್ನ ನೋಡಿದಾಗ ನಗು ಬಂತು, ಖುಷಿ ಆಯ್ತು. ಇನ್ನು ಕೆಲವು ಫೋಟೋಗ್ರಾಫ್ಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ದುಃಖ ಆಯ್ತು. ಇನ್ನು ಕೆಲವು ಫೋಟೋಗ್ರಾಫ್ಸ್ ನೋಡಿದಾಗ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನಿಸ್ತು. ಬಹುಶಃ ಎಲ್ಲರಲ್ಲೂ ಮಾಡುವಂತ ಕೆಲಸ ಅಲ್ಲ. ಅದಕ್ಕೆ ನನ್ನೆಲ್ಲ ಸೀನಿಯರ್ ಮೋಸ್ಟ್
It's pretty hard not